ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಕನ್ನಡಿಗ ಬ್ಲಾಗ್. ಸೊ ಗೈಸ್, ನಾನು ಇವತ್ತಿದ್ದೀನಿ ರಾಮನಗರದ SRS ಹಿಲ್ಸಲ್ಲಿ. ಸೊ ಗೈಸ್, ನೋಡ್ತಾ ಇದ್ರಲ್ಲಿ ಈ ರಾಮನಗರ SRS ಹಿಲ್ಸ್ನ ರೇವಣ ಸಿದ್ದೇಶ್ವರ ಬೆಟ್ಟ ಅಂತಲೂ ಕರೀತಾರೆ, SRS ಹಿಲ್ಸ್ ಅಂತಲೂ ಕರೀತಾರೆ. ಸೊ ಗೈಸ್, ನೋಡ್ತಾ ಇದ್ರಲ್ಲ, ನಾನು ಇಲ್ಲಿದ್ದೀನಿ SRS ಹಿಲ್ಸ್ ಅಂದರೆ ರಾಮನಗರದ ಬೆಟ್ಟದಲ್ಲಿ. ಸೊ ಗೈಸ್, ಇಲ್ಲಿಗೆ ಬರಬೇಕಂದ್ರೆ ಸುಮಾರು 10 ಕಿಲೋಮೀಟರ್ ಆಗುತ್ತೆ ರಾಮನಗರದಿಂದ. ಸೊ ಗೈಸ್, ನೋಡ್ತಾ ಇದ್ರಲ್ಲ, ನಾನು ಇವಾಗಿದ್ದೀನಿ SRS ಹಿಲ್ಸ್ ಅಂದರೆ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗೋದು ದಾರಿ ಇದೆಯಲ್ಲ, ಅಲ್ಲಿದ್ದೀನಿ. ಅಂದರೆ ಈ ಬೆಟ್ಟದಲ್ಲಿ ನಾವು 3 ದೇವರುಗಳನ್ನು ನೋಡ್ಬೋದು. ಕೆಳಗಡೆ ರೇಣುಕಾಂಬ ದೇವರು, ಮಧ್ಯದಲ್ಲಿ ಭೀಮೇಶ್ವರ, ಮೇಲ್ಗಡೆ ರೇವಣ ಸಿದ್ದೇಶ್ವರನು, 3 ದೇವರನ್ನು ನೋಡ್ಬೋದು. ಸೊ ಗೈಸ್, ಬನ್ನಿ ಗೈಸ್. ಈ ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋದು ಹೇಗಂತ ಗೊತ್ತಿರಲಿಲ್ಲ. ಇಲ್ಲಿ ಪಕ್ಕದಲ್ಲಿರುವಂಥ ಹೂವಿನ ಅಂಗಡಿಗಳಿಗೆ ಹೋಗಿ ಕೇಳಿದೆ. ಸೊ ಅವರೇ ತೋರಿಸಿದ್ದು ಈ ದಾರಿ. ಅಂದರೆ ಬೆಟ್ಟಕ್ಕೆ 2 ಕಡೆ ಹೆಂಗೋ ನೋಡಿ, ಈ 2 ಬಂಡೆಗಳ ಮಧ್ಯದಲ್ಲಿರೋದು ದಾರಿ. ಅಂದರೆ ದಾರಿ ಕಾಣಿಸ್ತಿರಲಿಲ್ಲ, ಹಾಗಾಗಿ ಅವ್ರಿಗೆ ಕೇಳಿದೆ. ಸೊ ಅವರು ಕೂಡ ಪ್ರತಿದಿನ ಈ ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ಮತ್ತು ಭೀಮೇಶ್ವರಕ್ಕೆ ಪ್ರತಿದಿನ ಹೂವು ಕೊಡ್ತಿರಂತೆ. ಸೊ ಆ ಹೂವನ್ನು ಕೂಡ ತೊಗೊಂಡು ಹೋಗ್ಬೇಕಂತ ಹೇಳಿದ್ರು, ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಅಂದರೆ ಅವರು ಹೋಗ್ತಾ ಇದ್ದಾರೆ, ಲೇಡೀಸು ಪಾಪ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರು, ಹಂಗಾಗಿ ನಾನೇ ತೊಗೊಂಡು ಹೋಗ್ತಿದ್ದೀನಿ. ಗೈಸ್, ಹೋಗ್ಬೇಕಾದ್ರೆ ಮಂಗಗಳು ಭಾರಿ ಇದ್ದಾವೆ. ಅಂದರೆ ಬಾಳೆಹಣ್ಣಿದೆ ಅಂತ ಕರೆದು ಬಿಸಾಕೋದು ಜಾಸ್ತಿ, ಹಾಗಾಗಿ ಹುಷಾರಾಗಿ ತೊಗೊಂಡೋಗಮ್ಮ ಅಂತ ಹೇಳಿದ್ರು. ಸೊ ಗೈಸ್, ನೋಡ್ತಾ ಇದ್ರಲ್ಲ, ನಾನು ಇವಾಗ ಹೋಗ್ತಾ ಇದ್ದೀನಿ. ಫಸ್ಟು ಭೀಮೇಶ್ವರ ದೇವಸ್ಥಾನಕ್ಕೆ ಹೂವು ಕೊಟ್ಬಿಟ್ಟು ಆಮೇಲೆ ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋಣಂತೆ. ಸೊ ಗೈಸ್, ನಾನು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಹೆಂಗೆ ಹೋಗ್ಬೇಕು ಏನು ಅನ್ನೋದು ಗೊತ್ತಿಲ್ಲ. ಸೊ ಬನ್ನಿ ಗೈಸ್, ನೋಡೋಣ. ಗೈಸ್, ಇಲ್ಲಿ ಬಲಭಾಗದಲ್ಲಿ ಕಾಣ್ತಿರುವಂಥ 3 ಮನೆಗಳು, ಒಂದು ಮುಡಿ ಮನೆ, ಇನ್ನೊಂದು ಸ್ನಾನದ ಮನೆ, ಇನ್ನೊಂದು ವಾಶ್ರೂಮ್ ಅಂದರೆ ಬಾತ್ರೂಮು. ಸೊ ಅದ್ರ ಪಕ್ಕದಲ್ಲಿ ದಾರಿ ಇದೆ ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋದು. ಅಂದರೆ ಇಲ್ಲಿ ಮುಡಿ ಕೊಡುವಂಥವ್ರು ಮುಡಿನೂ ಕೊಡಬಹುದು. ಸೊ ಇದು ನನಗೆ ಗೊತ್ತಿರಲಿಲ್ಲ. ಸೊ ಫಸ್ಟು ಇಲ್ಲಿ ಈ 2 ಹೂವನ್ನು ತೊಗೊಂಡು ಹೋಗೋದು ಹೆಂಗಂತಾನೆ ಗೊತ್ತಾಗ್ತಿಲ್ಲ. ಅಂದರೆ ಈ ಬಂಡೆ ಮೇಲೆ ನಡ್ಕೊಂಡು ಹೋಗೋದೇ ದೊಡ್ಡ ಇದಾಗಿರೋದು. ಸೊ ಗಾಯ್ಸ್, ಅದು ಹೇಗಿದೆ ಅನ್ನೋದು ತೋರಿಸ್ತೀನಿ ಬನ್ನಿ. ಮೇಲ್ಗಡೆ ಹೋಗ್ತಾ ಹೋಗ್ತಾ ಫುಲ್ಲು ಗಾಳಿ ಜಾಸ್ತಿ ಆಗುತ್ತೆ, ನಡ್ಕೊಂಡು ಹೋಗೋದು ಭಾರಿ ಕಷ್ಟ ಇದೆ. ಅಂದರೆ ಅಲ್ಲಿ ಗ್ರಿಪ್ ಇಟ್ಕೊಳೋದಕ್ಕೆ ಮಾಡಿರೋದ್ರಿಂದ ಸ್ವಲ್ಪ ಹತ್ಕೊಂಡು ಹೋಗಬಹುದು. ಆಗಿನ ಕಾಲದಲ್ಲಿ ನಡ್ಕೊಂಡೇ ಹೋಗ್ತಿದ್ರು, ಅಂದರೆ ಯಾವುದೇ ಥರದ ಗ್ರಿಪ್ ಇರ್ತಿಲ್ಲ, ಹೆಂಗೆ ಹೋಗ್ತಿದ್ರು ಏನೋ ಗೊತ್ತಿಲ್ಲ. ಸೊ ಗಾಯ್ಸ್, ನೋಡ್ತಾ ಇದ್ರಲ್ಲ, ನಾನು ಇವಾಗ ಭೀಮೇಶ್ವರ ದೇವಸ್ಥಾನದ ಎದುರುಗಡೆ ಇದ್ದೀನಿ. ಸೊ ನೋಡ್ತಿದ್ರಲ್ಲ ಗೈಸ್, ಇದು ಭೀಮೇಶ್ವರ. ಅಂದರೆ ಇದು ಬೆಟ್ಟದ ಮಧ್ಯದಲ್ಲಿ ಸಿಗುತ್ತೆ. ಸೊ ಫಸ್ಟು ಈ ಹೂವಿನ ಹಾರ ಕೊಟ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಗೈಸ್. ಗೈಸ್, ಒಳಗಡೆ ಯಾವುದೋ ಕಾರಣಕ್ಕೂ ನೀನು ವೀಡಿಯೋ ಮಾಡೋಂಗಿಲ್ಲಪ್ಪ ಅಂತ ಹೇಳ್ಬಿಟ್ರು. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇಲ್ಲಿ ಪಕ್ಕದಲ್ಲಿ ಮಂಗಗಳೆಲ್ಲ ಕಾಯ್ತಿದ್ದಾವೆ, ಕವರಲ್ಲಿ ಬಾಳೆಹಣ್ಣಿದೆ ಅಂತೇಳಿ ನೋಡ್ತಿದ್ದಾವೆ. ಸೊ ಸ್ವಲ್ಪ ಲೂಸ್ ಬಿಟ್ಬಿಟ್ರೆ ಕಿತ್ಕೊಂಡು ಹರ್ಕೊಂಡು ಹೋಗ್ಬಿಡೋದು ಖಚಿತ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇದೇ ದಾರಿ ಬಂದುಬಿಟ್ಟು ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗುವಂಥದ್ದು. ಸೊ ನಾವಿವಾಗ ಇರೋದು ಪ್ಲೇಸ್ ಬಂದುಬಿಟ್ಟು ಭೀಮೇಶ್ವರ. ಇಲ್ಲಿಂದ ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಬನ್ನಿ ಗೈಸ್. ಗೈಸ್, ಈ ಬೆಟ್ಟಕ್ಕೆ ಬಂದಾಗ ನಾನು ಪೂರ್ತಿ ಅಂದರೆ ದೇವಸ್ಥಾನದವರೆಗೂ ಕೂಡ ಪೂರ್ತಿ ಹೀಗೆ ಇರುತ್ತೆ ಬೆಟ್ಟ, ಆರಾಮಾಗಿ ಹತ್ಕೊಂಡು ಹೋಗ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದೆ. ಹೋಗ್ತಾ ಹೋಗ್ತಾ ಗೊತ್ತಾಗಿದ್ದು ಈ ದೇವಸ್ಥಾನಕ್ಕೆ ಹೋಗೋದು ಸ್ವಲ್ಪ ಕಷ್ಟ. ಅಂದರೆ ಒಬ್ಬೊಬ್ಬರು ಹೋಗ್ಬೋದು, ಸ್ವಲ್ಪ ಹೋಗೋದಕ್ಕೆ ಧೈರ್ಯ ಬೇಕಾಗುತ್ತೆ. ಸೊ ನೀವೇ ಈ ಥರ ಏನೋ ಕೆಮ್ತದೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಸೊ ಗಾಯ್ಸ್, ಇಲ್ಲಿ ಪಕ್ಕದಲ್ಲಿರೋ ಮೆಸ್ ನೋಡಿ, ಆ ಥರ ಎಲ್ಲ ಅಂದ್ಕೊಳಕ್ಕೆ ಹೋಗಲೇಬೇಡಿ. ಸೊ ಇಲ್ಲೆಲ್ಲ ಇರೋದು ಅಸಲಿ ಆಟ ಬಂದುಬಿಟ್ಟು ಮೇಲ್ಗಡೆ. ಸೊ ತೋರಿಸ್ತೀನಿ ಬನ್ನಿ ಗಾಯ್ಸ್. ಗೈಸ್, ಈ ಥರ ಕಲ್ಲು ಏನಕ್ಕೆ ಜೋಡಿಸಿರ್ತ ಅಂತ ನಿಮಗೆ ಏನು ಹೇಳೋದೇ ಬೇಡ. ಯಾಕೆಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಈ ಥರ ಕಲ್ಲು ಜೋಡಿಸಿರೋದು ಏನಕ್ಕೆ ಅಂತ ನೋಡಿರ್ತೀರ. ಅಂದರೆ ಏನಕ್ಕೆ ಜೋಡಿಸಿರ್ತಾರಂದರೆ ಅವರ ಹರಕೆಗಳು ಬಯಕೆಗಳು ಈಡೇರಲಿ ಅಂತೇಳಿ ಒಂದ್ರ ಮೇಲೆ ಒಂದು ಕಲ್ಲನ್ನು ಜೋಡಿಸಿರ್ತಾರೆ. ಬಂತು ಒಬ್ಬೊಬ್ಬರು ಮನೆಗಳು ಕಟ್ಟೋ ಹಾಗಿದ್ರೆ ಈ ಥರ ಕಲ್ಲುಗಳನ್ನು ಜೋಡಿಸಿರ್ತಾರೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇದು ಬಂದುಬಿಟ್ಟು ಬೆಟ್ಟ ಹತ್ತುವಾಗ ಸಿಗುವಂಥ ವ್ಯೂವು. ಗೈಸ್, ನಿಮಗೆ ಬೆಟ್ಟ ಹತ್ತುವ ಮಾರ್ಗ ಮಧ್ಯದಲ್ಲಿ ಒಂದು ಸಣ್ಣದಾದ ಶಿವಲಿಂಗ ದೇವಸ್ಥಾನ ಮತ್ತು ಪಕ್ಕದಲ್ಲಿ ಗಣಪತಿ ಇರುವಂಥದ್ದು ಮತ್ತು ಅದ್ರ ಪಕ್ಕದಲ್ಲಿ 2 ನಾಗರ ಕಲ್ಲಿರುವಂಥದ್ದು ಇರುತ್ತೆ. ಅದನ್ನು ಕೈ ಮುಕ್ಕೊಂಡು ಆಮೇಲೆ ನಾವು ಬೆಟ್ಟ ಹತ್ತಕ್ಕೆ ಹೋಗಬೇಕಾಗುತ್ತೆ. ಸೊ ನೋಡ್ತಾ ಇದ್ರಲ್ಲ ಗೈಸ್.
ಸೊ ಗಾಯ್ಸ್, ಅಸಲಿ ಆಟ ಇವಾಗ ಶುರು. ಅಂದರೆ ಬೆಟ್ಟ ಹತ್ತೋದು ಕಷ್ಟ ಎಲ್ಲಿಂದ ಅಂದರೆ ಇಲ್ಲಿಂದ ನೋಡಿ ಮುಂದ್ಗಡೆ ಯಾವುದೇ ಥರದ ಮೆಸ್ ಇರಲ್ಲ, ಏನಿರಲ್ಲ ಗ್ರಿಪ್ಪಿಗೆ ಅಂತೇಳಿ ಬಿದ್ದರೆ ಹೋದ್ವಿ ಕೆಳಗಡೆ ಸಿಗೋದೇ ಇಲ್ಲ, ಆ ಥರ ಇರುತ್ತೆ ಡೀಪು. ಸೊ ನೋಡ್ತಾ ಇದ್ದೀರಲ್ಲ ಗೈಸ್. ಸೊ ಗಾಯ್ಸ್, ನಿಮಗೆ ತೋರಿಸಿದ್ರೆ ಲಾಸ್ಟು ಬೆಟ್ಟ ಹತ್ತೋದು ಸ್ವಲ್ಪ ಕಷ್ಟ ಇರುತ್ತೆ ಅಂತ ದಾರಿ, ಅಲ್ಲಿಗೆ ವಿಡಿಯೋ ಮಾಡಿ ಲಾಸ್ಟ್ ಮಾಡಿದ್ದು. ಮತ್ತು ಸೀದಾ ದೇವಸ್ಥಾನದ ಹತ್ರನೇ ಬಂದೆ ಮೊಬೈಲ್ ತೆಗಿತಾ ಇರೋದು. ಯಾಕಂತ ಆಲ್ಮೋಸ್ಟ್ ಈ ಬೆಟ್ಟಕ್ಕೆ ಬಂದಿರೋರಿಗೆ ಗೊತ್ತಿರುತ್ತೆ. ಸೊ ಯಾಕಂತ ಏನು ಕೇಳೋಕ್ಕೆ ಹೋಗ್ಬಿಡಿ ಗೈಸ್, ಮುಂದೆ ತೋರಿಸ್ತೀನಿ ಏನಕ್ಕೆ ಅಂತ ಹೇಳ್ಬಿಟ್ಟು. ಗೈಸ್, ನಾವಿವಾಗ ಪ್ರೆಸೆಂಟ್ ಇರೋದು ರೇವಣ ಸಿದ್ದೇಶ್ವರ ದೇವಸ್ಥಾನದ ಹತ್ರ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಅದ್ರ ಮುಂದೆ ಇದೊಂದು ಸಣ್ಣದಾದ ನೀರಿನ ಒಂದು ಇದಿದೆ, ಅದರಲ್ಲಿ ಕೈಕಾಲು ತೊಳ್ಕೊಂಡು ಆಮೇಲೆ ನಾವು ರೇವಣ ಸಿದ್ದೇಶ್ವರ ದೇವಸ್ಥಾನದ ಒಳಗಡೆ ಹೋಗಿಬಿಟ್ಟು ದೇವರ ದರ್ಶನ ಮಾಡ್ಕೊಂಡು ಬರ್ಬೋದು. ಅಂದರೆ ಫ್ರೀಯಾಗಿರುತ್ತೆ, ಆರಾಮಾಗಿ ದೇವರ ದರ್ಶನ ಮಾಡ್ಕೊಂಡು ಬರ್ಬೋದು. ಅಂದರೆ ಹುಷಾರಾಗಿ ಬರಬೇಕಾಗುತ್ತೆ. ಇಲ್ಲಿ ಈ ಅಕ್ಕಪಕ್ಕದಲ್ಲಿ ಸ್ವಲ್ಪ ಸ್ಲಿಪ್ ಆದರೂ ಈ ಬಂಡೆ ಮೇಲಿಂದ ಕಾಲು ಕೆಳಗಡೆ ಹೋಗ್ಬಿಡ್ತೀವಿ. ನೋಡ್ತಿದ್ರಲ್ಲ ಎಷ್ಟು ಮೇಲ್ಗಡೆ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಗೈಸ್, ಇದೇ ಬಂದ್ಬಿಟ್ಟು SRS ಹಿಲ್ಸ್ನ ತುದಿ. ಅಂದರೆ ಇದ್ರ ಪಕ್ಕದಿಂದ ಸ್ವಲ್ಪ ಕೆಳಗಡೆ ಹೋದರೆ ರೇವಣ ಸಿದ್ದೇಶ್ವರ ಬೆಟ್ಟ ಇರೋದು. ಸೊ ಗೈಸ್, ಗಾಳಿ ನೋಡ್ತಾ ಇದ್ರಲ್ಲ, ಆ ಅಣ್ಣನ ಶರ್ಟ್ ನೋಡ್ತಾ ಇದ್ರಲ್ಲ ಯಾವ ಥರ ಹಾರ್ತಿದೆ ಅಂತ ಹೇಳ್ಬಿಟ್ಟು. ಆ ಮಗು ಕೂಡ ಇಟ್ಕೊಂಡ್ಬಿಟ್ಟಿದ್ದಾರೆ ಕೈ, ಅಂದರೆ ಕೈ ಬಿಟ್ಟರೆ ಆ ಮಗು ಕೂಡ ಹಾರ್ಕೊಂಡು ಹೋಗೋ ಲೆಕ್ಕಾಚಾರಕ್ಕೆ ಗಾಳಿ ಬೀಸ್ತಾ ಇರೋದು. ಹಾಗಾಗಿ ಮೊಬೈಲ್ ತೆಗಿಯೋಕ್ಕೆ ಹೋಗಿಲ್ಲ ಗೈಸ್. ಅಂದರೆ ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಗಾಳಿ, ಹಾಗಾಗಿ ಮೊಬೈಲ್ ತೆಗೆದು ವೀಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಗೈಸ್, ಹೆಂಗೋ ದೇವರ ದರ್ಶನ ಕ್ಲೀನಾಗಿ ಆಯಿತು. ಅಂದರೆ ಹುಷಾರಾಗಿ ಹೂವಿನ ಹಾರ ಎಲ್ಲ ಕೊಟ್ಬಿಟ್ಟು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಗೈಸ್, ಗಾಳಿ ಅಂತೂ ಇನ್ನೂ ಕಡಿಮೆನೇ ಆಗಿಲ್ಲ. ಅಂದರೆ ಬೆಟ್ಟ ಹತ್ತುವಾಗ ಇಳಿಯುವಾಗ ಭಾರಿ ಹುಷಾರಾಗಿ ಇಳಿಬೇಕು ಗೈಸ್. ಹತ್ತಬೇಕಾದ್ರೂ ಅಷ್ಟೇ ಭಾರಿ ಹುಷಾರಾಗಿ ಹತ್ತಬೇಕು. ಅಂದರೆ ನಾನು ಯಾವುದೇ ಕಾರಣಕ್ಕೂ ಅಲ್ಲೆಲ್ಲೂ ಮೊಬೈಲ್ ತೆಗಿಯೋಕ್ಕೆ ಹೋಗಿಲ್ಲ. ಸೊ ನೋಡ್ತಾ ಇದ್ರಲ್ಲ, ನನ್ನ ಜೊತೆಗೆ ಬಂದರು, ಅವರು ಕೂಡ ಹುಷಾರಾಗಿ ಬರೋವರೆಗೂ ಅಲ್ಲೇ ಕಾದಿ ಬಂದಿದ್ದು. ಸೊ ಗೈಸ್, ನೋಡ್ತಾ ಇದ್ರಲ್ಲ, ನಾನು ಇವಾಗ ಲಾಸ್ಟ್ ಟೈಮ್ ಗಣಪತಿ ವಿಡಿಯೋ ಮಾಡಿದ್ನಲ್ವಾ ದೇವಸ್ಥಾನದ ಹತ್ರ, ಅಲ್ಲಿಗೆ ಇದ್ದೀನಿ ಇವಾಗ. ಇಲ್ಲಿಂದ ಆರಾಮಾಗಿ ಹೋಗಬಹುದು ಗೈಸ್, ಯಾವುದೇ ಥರದ ತೊಂದರೆ ಇರೋದಿಲ್ಲ. ಸೊ ಗಾಯ್ಸ್, ನಾನು ಫಸ್ಟ್ ಟೈಮೇ ಬಂದಿದ್ದು ಈ SRS ಹಿಲ್ಸ್ ಅಂದರೆ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ. ಹೆಂಗೋ ಆರಾಮಾಗಿ ಫ್ರೀಯಾಗಿ ಹೋಗಿಬಿಡ್ಬೋದು ಅಂತ. ಅಂದರೆ 300 ಸ್ಟೆಪ್ಸ್ ಇರೋದು ಅಂತ ಅಂದ್ಕೊಂಡು ಬಂದಿದ್ದೆ. ಸೊ ಇಲ್ಲಿ ಬಂದಾಗ ಗೊತ್ತಾಯಿತು ಇದು ಬೆಟ್ಟ ಹೀಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ಆದರೂ ನನಗೆ ಸ್ವಲ್ಪ ಹರ್ಮನ್ಸಾಗಿತ್ತು, ವಾಪಸ್ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಹೆಂಗೋ ಕಷ್ಟಪಟ್ಟು ಅಂದರೆ ದೇವ್ರು ನೆನೆಸ್ಕೊಂಡು ಹೆಂಗೋ ಹತ್ತಿದ್ದೀನಿ ಗೈಸ್. ಅಂದರೆ ಈ ಬೆಟ್ಟಕ್ಕೆ ಒಬ್ಬೊಬ್ಬರೇ ಹೋಗೋದು ತುಂಬ ಕಷ್ಟ ಇದೆ. ಅಂದರೆ ಜೊತೆಯಲ್ಲಿ ಹುಡುಗರಿದ್ದರೆ ಹೇಗೋ ಧೈರ್ಯ ಇರುತ್ತೆ, ಒಬ್ಬರಲ್ಲ ಒಬ್ಬರು ಹೆಂಗೋ ಬರ್ದು ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಅಂದರೆ ಒಬ್ಬೊಬ್ಬರೇ ಹೋಗೋದು ಸ್ವಲ್ಪ ಕಷ್ಟನೇ. ಸ್ವಲ್ಪ ಹೋದರೆ ಹುಷಾರಾಗಿ ಹೋಗಬೇಕು. ಅಂದರೆ ಗೊತ್ತಿರೋರಿದ್ದರೆ ಹೋಗ್ಬಿಡ್ತಾರೆ ಗೈಸ್, ಗೊತ್ತಿಲ್ಲದವ್ರಿದ್ರೆ ಯಾವುದೇ ಕಾರಣಕ್ಕೂ ಈ ಥರ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದಿರೋ ಪ್ಲೇಸ್ಗಳಿಗೆ ಒಬ್ಬೊಬ್ಬರೇ ಹೋಗೋಕ್ಕೆ ಹೋಗ್ಬಿಡಿ ಗೈಸ್. ಗೈಸ್, ನಾನಿವಾಗ ಬಂದುಬಿಟ್ಟಿದ್ದೀನಿ ಪೂರ್ತಿ ಮಧ್ಯದಕ್ಕೆ. ಅಂದರೆ ಭೀಮೇಶ್ವರ ದೇವಸ್ಥಾನದಿಂದ ಮುಂದೆ ಬಂದುಬಿಟ್ಟಿದ್ದೀನಿ. ಅಂದರೆ ಇವಾಗ ಭೀಮೇಶ್ವರ ದೇವಸ್ಥಾನದಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಬೆಟ್ಟದ ಕೆಳಗಡೆ ಹೋಗೋದಕ್ಕೆ. ಸೊ ಅಲ್ಲಿ ಅದಕ್ಕಿಂತ ಮುಂಚೆ ಇಲ್ಲಿ ಗಣಪತಿ ದೇವರು ಮತ್ತು ಅದ್ರ ಪಕ್ಕದಲ್ಲಿ 3 ನಾಗರ ಕಲ್ಲುಗಳಿದ್ದು. ಅಂದರೆ ಅಂದರೆ ಬಿಲ್ವ ಪತ್ರ ಮರ ಅಂತಾರಲ್ಲ, ಆ ಮರದ ಕೆಳಗಡೆ ಈ ದೇವಸ್ಥಾನ ಇದ್ದು. ಸೊ ಇದ್ರ ಪಕ್ಕದಲ್ಲೇ ಒಂದು ಮಸ್ತಾದ ವ್ಯೂ ಪಾಯಿಂಟ್ ಇದೆ ಗೈಸ್, ಅದನ್ನು ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಈ ಪ್ಲೇಸಿಗೆ ನೀವು ಕೂಡ ಒಂದ್ಸರಿ ವಿಸಿಟ್ ಮಾಡಲೇಬೇಕು. ಅಂದರೆ ಅಷ್ಟು ಚೆನ್ನಾಗಿದೆ ಈ ಪ್ಲೇಸು. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.